ಆತ್ಮೀಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, KEA ಬೋರ್ಡ್ನವರು ನಿಮ್ಮ CET ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ದು ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಎಷ್ಟು ಪ್ರಶ್ನೆಗಳು ಗ್ರೇಸ್ ಅಂಕಗಳನ್ನು ಕೊಟ್ಟಿದ್ದಾರೆ, ಸೊ ಎಷ್ಟು ಪ್ರಶ್ನೆಗಳನ್ನು ಡಿಲೀಟೆಡ್ ಪೋರ್ಷನ್ಗಿಂತ ಬಂದಿದ್ದಾವೆ ಅಂತ ಡಿಸೈಡ್ ಮಾಡಿದ್ದಾರೆ, ಮತ್ತು ನಿಮಗೆ ರ್ಯಾಂಕಿಂಗ್ನ ಯಾವ ರೀತಿ ಬಿಡ್ತಾರೆ, ಸೊ ರ್ಯಾಂಕಿಂಗ್ನ ಎಷ್ಟು ಮಾರ್ಕ್ಸ್ಗೆ ತೆಗಿತಾರೆ ಅನ್ನುವಂತಹ ಕೆಲವು ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಕಬ್ಬೂರ್ ಪಬ್ಲಿಕೇಶನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಮೊದಲಿಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಅದೇ ರೀತಿ ಈ ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದರಿಂದ ಅವ್ರಿಗೂ ಕೂಡ ಅನುಕೂಲ ಆಗಲಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ನೆನಪಿರಲಿ, ನಿಮ್ಮ CET ಎಕ್ಸಾಮ್ ಮುಗಿದಾಗಿದೆ. PCMB ಸಬ್ಜೆಕ್ಟ್ ಮೇಲೆ CET ಎಕ್ಸಾಮ್ ಮುಗಿದಾಗಿದೆ. ಸೊ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಡಿಲೀಟೆಡ್ ಪೋರ್ಷನ್ಸ್ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಹಾಗಾದರೆ PU ಬೋರ್ಡು ಅಂದರೆ KEA ಬೋರ್ಡ್ CET ನಡೆಸಿರೋದು, ಸೊ ಒಂದೊಂದು ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟು ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿರೋಂಥ ಕ್ವಶನ್ಸ್ ಅಂತ ಆಫೀಸಿಯಲಿ ಅನೌನ್ಸ್ ಮಾಡಿದ್ದಾರೆ ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳು. ಸೊ ಫಿಸಿಕ್ಸ್ ಸಬ್ಜೆಕ್ಟ್ನಲ್ಲಿ ಓವರಾಲ್ ಆಗಿ ನಿಮಗೆ 60 ಪ್ರಶ್ನೆಗಳಿಗೆ CET ಎಕ್ಸಾಮ್ ಇತ್ತು. ಸೊ ಅದರಲ್ಲೂ ನಿಮಗೆ 9 ಪ್ರಶ್ನೆಗಳು ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿದ್ದಾವೆ ಅಂತ KEA ಬೋರ್ಡ್ ಅನೌನ್ಸ್ ಮಾಡಿದೆ. ಅಂದರೆ ನಿಮಗೆ 51 ಪ್ರಶ್ನೆಗಳನ್ನು ಅಷ್ಟೇ ಅವರು ಕನ್ಸಿಡರ್ ಮಾಡ್ತಾರೆ ಫಿಸಿಕ್ಸಲ್ಲಿ. 9 ಪ್ರಶ್ನೆಗಳು ಅವೇನು ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿದ್ದಾವೆ ಅದನ್ನು ಆ ಕ್ವಶನ್ಸ್ನೇ ರಿಮೂವ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಟೋಟಲ್ ಫಿಸಿಕ್ಸಲ್ಲಿ ನಿಮಗೆ 51 ಪ್ರಶ್ನೆಗಳನ್ನು ಅವರು ನಿಮಗೆ ಟೋಟಲ್ ಅಂತ ತಗೋತಾರೆ. ಸೊ ಇನ್ನೂ ಒಂದು ನೆನಪಿರಲಿ ವಿದ್ಯಾರ್ಥಿಗಳೇ, ಸೊ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ 51 ಟೋಟಲ್ ಪ್ರಶ್ನೆಗಳಂತ ತೊಗೊಂಡಿದ್ದಾರೆ. ಅದರಲ್ಲಿ ಒಂದು ಪ್ರಶ್ನೆಗೆ ಏನು ಆಪ್ಷನ್ನ ಕೊಟ್ಟಿದ್ದಾರೆ ಅಥವಾ ಆ ಪ್ರಶ್ನೆಯಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆ. ಸೊ ಒಂದು ಪ್ರಶ್ನೆ ನಿಮಗೆ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಸೊ 51 ಪ್ರಶ್ನೆಗಳು ಅಂತ ತಿಳ್ಕೊಂಡ್ರೆ ಅದರಲ್ಲಿ ಒಂದು ಪ್ರಶ್ನೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ವಿದ್ಯಾರ್ಥಿಗಳೇ. ಇದು ಫಿಸಿಕ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಆಯಿತು. ಇನ್ನು ಕೆಮಿಸ್ಟ್ರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಟೋಟಲ್ 60 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿರೋ ಇದ್ದಾವೆ. ಅಂದರೆ ಇದರರ್ಥ ನಿಮಗೆ ಟೋಟಲ್ ಮಾರ್ಕ್ಸ್ನ ಕನ್ಸಿಡರ್ ಮಾಡೋದು 45 ಪ್ರಶ್ನೆಗಳಿಗೆ ಕನ್ಸಿಡರ್ ಮಾಡ್ತಾರೆ. ಅಂದರೆ 15 ಪ್ರಶ್ನೆಗಳನ್ನು ಡಿಲೀಟ್ ಮಾಡ್ಕೊಂಡ್ಬಿಡ್ತಾರೆ. ಟೋಟಲ್ ಪ್ರಶ್ನೆಗಳ 45 ಅಂತ ಕನ್ಸಿಡರ್ ಮಾಡ್ಕೋತಾರೆ ವಿದ್ಯಾರ್ಥಿಗಳು. ಅಂದರೆ ನಿಮ್ಮ ರ್ಯಾಂಕಿಂಗ್ನ ಬಿಡೋದು ಕೆಮಿಸ್ಟ್ರಿನಲ್ಲಿ 45 ಪ್ರಶ್ನೆಗಳಿಗೆ ಆ ಡಿಲೀಟೆಡ್ ಪೋರ್ಷನ್ 15 ಬಿಟ್ಟು ಉಳಿದಿರೋದರಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ ಅನ್ನೋದನ್ನು ನೋಡಿಕೊಂಡು ರ್ಯಾಂಕ್ ಲಿಸ್ಟ್ ಬಿಡ್ತಾರೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಬರೋದಾದರೆ ಇಲ್ಲೂ ಕೂಡ 15 ಪ್ರಶ್ನೆಗಳು ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿದ್ದಾವೆ. ಸೊ ಅಂದರೆ ಟೋಟಲ್ ಆಗಿ 60 ಕ್ವಶನ್ ಇರೋದ್ರಿಂದ ಅದರಲ್ಲಿ 15 ಕ್ವಶನ್ ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿರೋದ್ರಿಂದ 15 ಕ್ವಶನ್ನ ತೆಗೆದುಬಿಟ್ರೆ ಸೊ ನಿಮಗೀಗ 45 ಪ್ರಶ್ನೆಗಳನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಸೊ 45ಕ್ಕೆ ನಿಮಗೆ ಎಷ್ಟು ಅಂಕಗಳು ಬರ್ತವೆ ಅದ್ರ ಮೇಲೆ ನಿಮಗೆ ರ್ಯಾಂಕ್ ಲಿಸ್ಟ್ನ ಬಿಡ್ತಾರೆ. ಸೊ ಇಲ್ಲಿ ಕೂಡ ಒಂದು ನೆನಪಿರಲಿ ವಿದ್ಯಾರ್ಥಿಗಳೇ, ಸೊ 45 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ ವಿದ್ಯಾರ್ಥಿಗಳು. ಮ್ಯಾಥಮೆಟಿಕ್ಸಲ್ಲಿ ಒಂದು ಕ್ವಶನ್ ಮಿಸ್ಟೇಕ್ ಆಗಿದೆ. ಅದು ಬಯಾಲಜಿ ಸಬ್ಜೆಕ್ಟ್ನಲ್ಲಿ ಒಟ್ಟಾರೆಯಾಗಿ ನಿಮ್ಮ ಪ್ರಶ್ನೆಗಳು 60 ಇದ್ವು. ಸೊ 60ರಲ್ಲಿ 11 ಪ್ರಶ್ನೆಗಳು ಏನಾಗಿದ್ದಾವೆ ಅಂತಂದರೆ ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿರೋದ್ರಿಂದ ಸೊ 11 ಪ್ರಶ್ನೆಗಳನ್ನು 60ರಲ್ಲಿ ತೆಗೆದುಬಿಟ್ರೆ ಸೊ 49 ಪ್ರಶ್ನೆಗಳು ಬರ್ತವೆ. ಸೊ 49ರಲ್ಲಿ ನಿಮ್ಮ ಎಷ್ಟು ಕರೆಕ್ಟ್ ಉತ್ತರ ಆಗಿರ್ತವೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ರ್ಯಾಂಕ್ ಲಿಸ್ಟ್ನ ಬಿಡ್ತಾರೆ ವಿದ್ಯಾರ್ಥಿಗಳು. ಸೊ ನೆನಪಿರಲಿ ವಿದ್ಯಾರ್ಥಿಗಳೇ, ಓವರಾಲ್ ಆಗಿ ನಿಮ್ಮ 4 ಸಬ್ಜೆಕ್ಟದ್ದು ಕನ್ಸಿಡರ್ ಮಾಡೋದಾದ್ರೆ ಒಂದರಲ್ಲಿ 60, ಇನ್ನೊಂದರಲ್ಲಿ 60, ಫಿಸಿಕ್ಸ್ 60, ಕೆಮಿಸ್ಟ್ರಿ 60, ಮ್ಯಾಥಮೆಟಿಕ್ಸ್ 60, ಬಯಾಲಜಿ 60. ಸೊ 60 × 4 ಅಂದರೆ 240 ಪ್ರಶ್ನೆಗಳಲ್ಲಿ ಒಟ್ಟಾರೆಯಾಗಿ ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿರುವ 50 ಪ್ರಶ್ನೆಗಳು ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿದ್ದಾವೆ. ಅಂದರೆ 245 ಪ್ರಶ್ನೆಗಳಾಗಬೇಕಿತ್ತು. ಅಂದರೆ 240 ಅಂಕಗಳಾಗಬೇಕಿತ್ತು ನಿಮಗೆ. ಅಂದರೆ ಈಗ 50 ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿದ್ದಾವೆ, 50 ಕ್ವಶನ್ಸ್ ಬಂದಿದ್ದಾವೆ ಅಂದರೆ 50 ಮಾರ್ಕ್ಸ್ನ ಅದ್ರಾಗ ರಿಮೂವ್ ಮಾಡಬೇಕು ಅವರು. ಅಂದರೆ 240ರಲ್ಲಿ 50 ಮಾರ್ಕ್ಸ್ನ ರಿಮೂವ್ ಮಾಡ್ಕೊಂಡ್ರೆ 190 ಆಯಿತು.
ಸೊ 190ರಲ್ಲಿ ನಿಮಗೆ ಎಷ್ಟು ಅಂಕಗಳ ಬಂದಿರ್ತವೆ ಅದರ ಮೇಲೆ ನೋಡಿಕೊಂಡು ನಿಮ್ಮ ರ್ಯಾಂಕ್ ಲಿಸ್ಟ್ನ ಬಿಡ್ತಾರೆ ವಿದ್ಯಾರ್ಥಿಗಳೇ. ಸೊ ಇನ್ನೂ ಒಂದು ನೆನಪಿರಲಿ, ಸೊ ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ರ್ಯಾಂಕಿಂಗ್ ಲಿಸ್ಟ್ನ ಬಿಡ್ತಾರೆ ವಿದ್ಯಾರ್ಥಿಗಳು. ಸೊ ನೀವು ಮೆಡಿಕಲ್ ಫೀಲ್ಡಿಗೆ ಹೋಗೋದಾದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ಸಂಬಂಧಪಟ್ಟಂತಹ ನಿಮ್ಮ ಅಂಕಗಳು ಎಷ್ಟು ಬಂದಿರ್ತವೆ ಅದರ ಮೇಲೆ ನಿಮ್ಮ ಮೆಡಿಕಲ್ ರಿಲೇಟೆಡ್ ರ್ಯಾಂಕ್ನ ಬಿಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಸೊ ಒಂದು ನೆನಪಿರಲಿ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಓವರಾಲ್ ಆಗಿ 190 ಅಂಕಗಳಲ್ಲಿ ನಿಮಗೆ 2 ಅಂಕ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಅದು ಒಂದು ಫಿಸಿಕ್ಸಲ್ಲಿ 51 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಗ್ರೇಸ್ ಇದೆ. ಮ್ಯಾಥಮೆಟಿಕ್ಸಲ್ಲಿ 45 ಪ್ರಶ್ನೆಯಲ್ಲಿ 1 ಪ್ರಶ್ನೆಗೆ ಗ್ರೇಸ್ ಅಂಕ ಇದೆ. ಸೊ ನೆನಪಿರಲಿ ವಿದ್ಯಾರ್ಥಿಗಳೇ, ಇಲ್ಲಿ ಕ್ವಶನ್ಸ್ನ ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿರುವಂಥ ಕ್ವಶನ್ಸ್ನ ಅವರು ಕಟ್ ಮಾಡಿದ್ದಾರೆ. ಅವು ಕಟ್ ಮಾಡಿರೋ ಕ್ವಶನ್ಸ್ ಬಿಟ್ಟು ಉಳಿದಿರೋದ್ರ ಮೇಲೆ ನಿಮಗೆ ಟೋಟಲ್ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರಿ, ಸೊ 50 ಪ್ರಶ್ನೆಗಳು ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿದ್ದಾವೆ ಅಂದರೆ ನಿಮಗೆ 190 ಕ್ವಶನ್ ಆಯಿತು, 190 ಮಾರ್ಕ್ಸ್ ಆಯಿತು, ಹಾಗಾದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಾ ಅಂತ ನೀವು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ನೆನಪಿರಲಿ ವಿದ್ಯಾರ್ಥಿಗಳೇ, ಯಾವುದೇ ರೀತಿಯ ಮರುಪರೀಕ್ಷೆಯನ್ನು ನಿಮಗೆ ನಡೆಸುವುದಿಲ್ಲ, ಎಕ್ಸಾಮ್ ನಿಮಗೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಈ 190ಕ್ಕೆ ನಿಮಗೆ ಎಷ್ಟು ಅಂಕಗಳು ಬಂದಿರ್ತವೆ ಅದರ ಮೇಲೆ ನಿಮಗೆ PCM ಮೇಲೆ ಇಂಜಿನಿಯರಿಂಗ್ ರ್ಯಾಂಕಿಂಗು, ಇಂಜಿನಿಯರಿಂಗ್ ರಿಲೇಟೆಡ್ ರ್ಯಾಂಕಿಂಗು, PCB ಮೇಲೆ ಮೆಡಿಕಲ್ ರ್ಯಾಂಕಿಂಗು, ಮೆಡಿಕಲ್ ರಿಲೇಟೆಡ್ ರ್ಯಾಂಕಿಂಗು ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ, ಗ್ರೂಪ್ಸ್ಗೆ ಶೇರ್ ಮಾಡಿ, ಅವರಿಗೂ ಕೂಡ ಇದರ ಇನ್ಫಾರ್ಮೇಷನ್ ಸಿಗಲಿ. ಅದರ ಜೊತೆಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಕಬ್ಬೂರ್ ಪಬ್ಲಿಕೇಶನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಮೊದಲಿಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಡ್ರಿ.